ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನೋಡಿ, ಇಲ್ಲಿ ನಾನು ನಮ್ಮ ಹೊಲದಲ್ಲಿ ಇದ್ದೀನಿ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಹೊಲದಲ್ಲಿ ಪಕ್ಷಿ ಪ್ರಪಂಚ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಅಲ್ಲಿ ಇಲ್ಲಿ ಹೋಗಿ ಪಕ್ಷಿಗಳನ್ನು ನೋಡಲಿಕ್ಕೆ ಹೋಗ್ತೇವೆ, ಪ್ರೇಕ್ಷಣಿಕ ಸ್ಥಳಗಳಿಗೆ ಹೋಗ್ತೇವೆ, ಪಕ್ಷಿಗಳನ್ನು ನೋಡಿ ಕಣ್ಣು ತುಂಬಿಕೊಂಡು ಬರ್ತೇವೆ. ಆದರೆ ಇವತ್ತು ನಾನು ನಮ್ಮ ಹೊಲದಲ್ಲೇ ಕೂಡ ಪಕ್ಷಿಗಳನ್ನು ನೋಡ್ತಾ ಇದ್ದೀನಿ. ಇವು ನೋಡಿ ನಿಮಗೆ ಎಷ್ಟೊಂದು ಚೆನ್ನಾಗಿ ಅನ್ನಿಸ್ತದೆ. ನನಗೆ ಮಾತ್ರ ಚೆನ್ನಾಗಿ ಅನಿಸಿದೆ. ನಿಮಗೆ ಹೇಗೆ ಅನಿಸಿದೆ ನೋಡಿ. ಅವುಗಳಿಗೆ ಭಯ ಅನ್ನೋದೇ ಇಲ್ಲ ನೋಡಿ. ನಾನು ಡೈಲಿ ಹೊಲಕ್ಕೆ ಹೋಗ್ತೇನೆ. ಸಂಜೆ ಟೈಮಲ್ಲಿ ಜಾಸ್ತಿ ಬರ್ತವೆ. ಮಾರ್ನಿಂಗ್ ಟೈಮಲ್ಲಿ ಹೋದರೆ ಕೂಡ ಇರ್ತವೆ. ಸ್ವಲ್ಪ ಬಿಸಿಲಾಯಿತು ಅಂದರೆ ಎಲ್ಲಿ ಹೋಗ್ತಾವೋ ಗೊತ್ತಿಲ್ಲ, ಹೋಗಿರ್ತವೆ. ಆದರೆ ಸಂಜೆ ಟೈಮಲ್ಲಿ ಎಷ್ಟೊತ್ತಿಗೆ ಹೋದರೂ ಕೂಡ ಬಿಡಲ್ಲ ನೋಡಿ. ನಾನು ಎಲ್ಲಿ ಹೆಜ್ಜೆ ಇಟ್ಟರೂ ಕೂಡ ನನ್ನ ಬೆನ್ನೇ ಇರ್ತವೆ. ಯಾಕೆ ಅಂತ ನೀವು ಕೇಳ್ಬೋದು. ಅವುಗಳಿಗೆ ಏನಂದರೆ, ಅಲ್ಲಿ ನಾವು ತಿರುಗಾಡ್ತಾ ಇದ್ದೀವಲ್ಲ, ತಿರುಗಾಡಿದಾಗ ಅವುಗಳಿಗೆ ಅಲ್ಲಿ ಇರುವಂಥ ಸಣ್ಣ ಸಣ್ಣ ಕೀಟಗಳು ಹೇಳ್ತವೆ. ಅವುಗಳನ್ನು ತಿನ್ನಲಿಕ್ಕೆ ಅಂತ ಅವು ನಮ್ಮ ಬೆನ್ನು ಹತ್ತುತ್ತವೆ ನೋಡಿ. ನಾವೇನು ಅವಕ್ಕೂ ಕೊಡಲ್ಲ. ಆದರೂ ಕೂಡ ನಾವು ನೀರು ಬಿಟ್ಟರೆ ಮತ್ತು ಏನಾದರೂ ಕೆಲಸ ಮಾಡಿದರೆ ಎಲ್ಲಿದ್ದರೂ ಕೂಡ ಬಂದೇ ಬರ್ತವೆ ನೋಡಿ. ಬಂದು ನಮ್ಮ ಜೊತೆನೇ ನಾವು ಎಲ್ಲಿರ್ತೇವೆ ಅಲ್ಲೇ ನಮ್ಮ ಹತ್ರನೇ ಇರ್ತವೆ. ನಾವು ಏನು ಮಾಡಿದ್ರೂ ಹೋಗಲ್ಲ, ಹಾರಿ ಹೋಗಲ್ಲ, ಎದ್ದೂ ಹೋಗಲ್ಲ. ನಾನು ಅಂತೀನಿ, ಒಂದೊಂದು ಸಾರಿ ಇಷ್ಟು ಲೇಟ್ ಆಗಿದೆ, ಹಾಗೆ ನನ್ನ ಬೆನ್ನು ಹತ್ತಿ ಬರ್ತಾ ಇದ್ದೀರಾ, ಬಂದುಬಿಡಿ ನಮ್ಮ ಮನೆಗೆ ಮತ್ತು ಹಸುಗಳಿದ್ದಾವೆ, ಮತ್ತು ಬೆಕ್ಕುಗಳು ಕೂಡ ಇದ್ದಾವೆ. ನೀವು ಕೂಡ ಬನ್ನಿ, ಮತ್ತು ಅಲ್ಲಿ ನಮ್ಮ ಜೊತೆನೇ ನೀವು ಇದ್ದುಬಿಡಿ ಅಂತ ಅಂತೀನಿ ಅವಕ್ಕೆ. ಆದರೂ ಅವು ಏನು ರೆಸ್ಪಾನ್ಸ್ ಮಾಡಲ್ಲ. ಆದರೂ ಕೂಡ ಅವಕ್ಕೆ ನಾನು ಏನು ಮಾಡಿದರೂ ಕೂಡ ನನ್ನ ಬೆನ್ನು ಹತ್ತೋದೇ ಬಿಡಲ್ಲ. ಬರ್ತವೆ. ನನಗೆ ತುಂಬ ಖುಷಿ ಆಯಿತು. ಕೆಲಸ ಮಾಡೋಕ್ಕಿಂತ ಜಾಸ್ತಿ ಪಕ್ಷಿಗಳು ನಮ್ಮ ಜೊತೆ ಇರ್ತಾವಲ್ಲ, ಅದು ನನಗೆ ತುಂಬ ಖುಷಿ. ನಿಮ್ಮದು ತೋಟ ಇದ್ದವರು ನೀವು ನೋಡಿ, ಒಂದು ಸತ ಹೋಗಿ, ತೋಟಕ್ಕೆ ಹೋಗಿ. ಇದ್ದಿಲ್ಲ ಅಂದರೆ ನೀವು ಏನು ಮಾಡಲಿಕ್ಕಾಗಲ್ಲ. ಹೋಗಿ ಪ್ರೇಕ್ಷಣಿಕ ಸ್ಥಳಗಳಿಗೆ ಹೋಗಿ ಭೇಟಿ ಕೊಡಬೇಕಾಗ್ತದೆ. ಆದರೆ ನಾವು ಎಲ್ಲಿ ಹೋಗೋದೇ ಬೇಡ ನೋಡಿ. ಎಲ್ಲಿ ಹೋಗೋದೇ ಬೇಡ. ನಮ್ಮ ಮನೆ ಹೊಲದಲ್ಲೇ ನೋಡಿ, ನಾವು ಸ್ವಲ್ಪ ಕೆಲಸ ಇರ್ತದೆ, ಹೊಲಗಡೆ ಹೋಗಿರ್ತೇವೆ. ಅಲ್ಲಿ ನಮ್ಗಿಂತ ಮುಂಚೆ ಬಂದು ಕೂತಿರ್ತವೆ ಅನ್ನಿಸ್ತದೆ. ನಾವು ಹೋಗಿದ್ದು ಯಾವಾಗ ನೋಡ್ತವೆ ಗೊತ್ತೇ ಇಲ್ಲ. ಬಂದೇ ಬಿಡ್ತವೆ. ನಾವು ಎಷ್ಟು ಸ್ಪೀಡಾಗಿ ನಡೆದ್ರೂ ಕೂಡ ನಮ್ಮ ಜೊತೆನೇ ಬರ್ತವೆ. ಮತ್ತು ಅಲ್ಲೇ ಕೂತ್ರೆ ಅಲ್ಲೇ ಕೂಡ್ತವೆ. ಸುತ್ತಮುತ್ತ ಏನಿರ್ತವೆ ಆಯ್ಕೊಂಡು ತಿಂತವೆ. ಇವು ಇರಬೇಕು ನೋಡಿ, ಹೊಲದಲ್ಲಿ ಇರಬೇಕು. ಕ್ರಿಮಿಕೀಟಗಳು, ಸೊಳ್ಳೆಗಳು, ಆಮೇಲೆ ಏನೋ ಒಂದು ಕೀಟ ಬಾಧೆ ಆಗೋದಿಲ್ಲ. ಇವುಗಳು ಎಲ್ಲ ತಿಂದು ನಾಶಪಡಿಸ್ತವೆ. ತಮ್ಮದು ಉಪಜೀವನ ಕೂಡ ಮಾಡ್ತವೆ, ಮತ್ತು ಬೆಳೆ ಜೀವನನೂ ಕೂಡ ಮಾಡಿಸ್ತವೆ. ಇವು ಹೊಲದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಹೊಲದಲ್ಲಿ ತುಂಬ ಇದ್ದಾವೆ. ನಮಗೆ ಖುಷಿ ಆಗ್ತಿದೆ. ನಾವು ಕಬ್ಬು ಕಡಿದು ಒಂದೂವರೆ ತಿಂಗಳಾಯಿತು ಅಷ್ಟೇ. ಒಂದೂವರೆ ತಿಂಗಳಿಗೆ ಇಷ್ಟು ಎತ್ತರ ಆಗಿದೆ. ಆದರೆ ನಾವು ಒಂದು ಸ್ವಲ್ಪ ಕಬ್ಬನ್ನು ಉಳಿಸ್ಕೊಂಡಿದ್ವಿ. ಒಂದು ಸ್ವಲ್ಪ ಹೊಲಕ್ಕೆ ಹಚ್ಚಲಿಕ್ಕೆ ಅಂತ ಅದು ಹಚ್ಚಿದ್ವಿ. ಇನ್ನೊಂದು ಸ್ವಲ್ಪ ಉಳಿದಿದೆ ಕಬ್ಬು. ಅದು ಏನು ಮಾಡಿದರೂ ಆಗ್ತಾ ಇಲ್ಲ. ಅದು ಅಷ್ಟೇ ಏನೂ ಮಾಡಲಿಕ್ಕೂ ಬರಲ್ಲ. ಅದಕ್ಕೆ ಅಂದ್ಕೊಂಡು ಏನು ಮಾಡಿದ್ದೀವಿ, ಈ ಕಬ್ಬು ಸ್ವಲ್ಪ ಗ್ಯಾಪ್ ಆಗಿದೆ, ನಡು ಎಲ್ಲಾದರೂ ಗ್ಯಾಪ್ ಆಗಿದೆ. ಅಲ್ಲಿ ನಾವು ನೋಡಿ ಎಷ್ಟೊಂದು ಚೆನ್ನಾಗಿ ನಿಂತಿದೆ ನೋಡಿ. ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಅದ್ರ ಹತ್ರನೇ ಇದ್ದೀನಿ. ಬಟ್ ಅದು ಏನು ಹೋಗ್ತಾನೆ ಇಲ್ಲ, ನನ್ನ ಹತ್ರನೇ ಇದೆ. ಮುಟ್ಟಿದರೂ ಕೂಡ ಏನು ಮಾಡಲ್ಲ. ಬಟ್ ನಾವು ಪಕ್ಷಿಗಳಿಗೆ ಏನು ತೊಂದರೆ ಕೊಡಲ್ಲ. ಅದಕ್ಕೆ ಅಂದ್ಕೊಂಡೆ ನಾನು ಹಾಗೆ ಅದರ ಜೊತೆ ಮಾತಾಡ್ತಾ ಅದರದ್ದು ಎಲ್ಲ ರೆಸ್ಪಾನ್ಸನ್ನು ನೋಡ್ತಾ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ. ಹೇಗೆ ನಿಂತಿದೆ, ಚೆನ್ನಾಗಿ ಅನ್ನಿಸ್ತಿದೆ. ನಿಮಗೆ ನೋಡಿ, ಒಂದಿಲ್ಲ, ಸುಮಾರಿದ್ದಾವೆ. ನಾನು ಏನೋ ಹೇಳ್ತಾ ಇದ್ದೆ ಅಲ್ವಾ, ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಹಡ್ಡಿದ್ದೀವಿ ನೋಡಿ. ಆ ಗ್ಯಾಪ್ ಇದ್ದಲ್ಲಿ ನಾವು ಈ ಕಬ್ಬನ್ನು ಕಟ್ ಮಾಡಿ, ಸುಮ್ಮನೆ ಕಬ್ಬನ್ನು ನಾವು ಎಲ್ಲಾದರೂ ಮಾಡಿ ಕಪ್ಪಿಸ್ಬೇಕಲ್ಲ. ಸ್ವಲ್ಪ ಕಬ್ಬುಗಳು ಉಳಿದವೆ, ಅದನ್ನೇನಾದರೂ ಮಾಡಿ ಈ ಗ್ಯಾಪ್ ಇದ್ದಲ್ಲಿ ಒಂದು ಸ್ವಲ್ಪ ತೆಗ್ಗ ಮಾಡಿ ಅದರಲ್ಲಿ ಮುಚ್ಚಿಬಿಡ್ತಾ ಇದ್ದೀವಿ. ಏನೋ ಬಂದರೆ ಬರಲಿ, ಇಲ್ಲ ಅಂದರೆ ಇಲ್ಲ. ಬಂತು ಅಂದರೆ ಒಳ್ಳೆಯದು. ತುಂಬ ಗ್ಯಾಪ್ ಆಗಿದೆ ಈ ಸಲ. ಯಾಕಂದರೆ ಹೋದ ಸಲ ಮಳೆ ಇರಲಿಲ್ಲ, ಹಾಗಂತ ಕೆಲವೊಂದಿಷ್ಟು ಬಡ್ಡಿಗಳು ಎಲ್ಲ ಒಣಗಿದ್ದಾವೆ.
ಒಣಗಿ ಗ್ಯಾಪ್ ಆಗಿದೆ. ಇದು ನಾವು ಕಡಿತಾ ಇರೋದು. ಇಲ್ಲಿ ಒಂದು ಜಾಗದಲ್ಲಿ ಕಬ್ಬನ್ನು ಬಿಟ್ಟಿದ್ದೀವಿ, ಕಡ್ದಿದ್ದೀವಿ. ಇದೆಲ್ಲ ರವದಿಯನ್ನು ತೆಗೆದು ಇಲ್ಲಿ ಕೂಡ ಗ್ಯಾಪ್ ಎಲ್ಲಿದೆ ನೋಡಿ ಇದನ್ನು ಕೂಡ ಹಾಕಬೇಕು. ಹಾಕ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.